ಆನಂತರ ಅಲ್ಲಿಂದ ರಕ್ಷಣೆ ಮಾಡಿ ಈಗ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಇದೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸ್ವಲ್ಪ ಅವರು ಮೆಂಟಲಿ ಸ್ಟೇಬಲ್ ಆಗ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಕರ್ಕೊಂಡು ಬಂದು ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಕೊಲೆ ನಂತರ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿರುವ ಕೃತಿ ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರ ಮೇಲೆಯೇ ವಿರೋಧವನ್ನು ಮಾಡ್ತಾ ಇದ್ಲು. ತನಿಖೆಗೆ ಸಹಕಾರ ಕೊಡ್ತಾ ಇರಲಿಲ್ಲ. ಪೊಲೀಸರು ಪ್ರಶ್ನೆ ಕೇಳಿದಾಗ ಅವ್ರನ್ನ ಪರ್ಚೋದು ಇದೆಲ್ಲ ಮಾಡ್ತಾ ಇದ್ರು. ಕೊಲೆಯ ನಂತರ ಮಾನಸಿಕವಾಗಿ ಅವರು ತುಂಬಾ ಅಸ್ವಸ್ಥರಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ ವಿರೋಧ ಮಾಡ್ತಾ ಇದ್ರು. ತನಿಖೆಗೆ ಸಹಕಾರ ಕೊಡ್ತಾ ಇರಲಿಲ್ಲ. ಪೊಲೀಸರು ಪ್ರಶ್ನೆ ಮಾಡಿದಾಗ ಪರ್ಚೋ ಕೆಲಸ ಮಾಡ್ತಾ ಇದ್ರು. ಕೊಲೆಯ ನಂತರ ಅವರು ಮಾನಸಿಕವಾಗಿ ತುಂಬಾ ನೊಂದಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ. ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವ, ಅರವಿಂದ್ ಹಾಗೆ ಮಾದೇಶ್, 3 ಜನ ನಮ್ಮ ಕ್ರೈಮ್ ರಿಪೋರ್ಟರ್ ಬೇರೆ ಬೇರೆ ಕಡೆಗಳಿಂದ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮಾದೇಶ್, ಸದ್ಯಕ್ಕೆ ತನಿಖೆಯ ಈ ಹಂತ ಹೆಂಗಿದೆ, ಪ್ರೋಗ್ರೆಸಿವ್ ಹಂತ ಹೆಂಗಿದೆ, ಸದ್ಯಕ್ಕೆ ಪೊಲೀಸರು ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ? ರಿಪಬ್ಲಿಕ್ ಕನ್ನಡ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಮಗಳು ಮಾನಸಿಕ ಅಸ್ವಸ್ಥತೆ ಅನ್ನೋ ವಿಚಾರ. ಇದಕ್ಕೆ ಪೂರಕವಾದಂತಹ ಕಾರಣ ಏನು, ಏನೇನು ಮಾಹಿತಿ ಇದೆ ನಮ್ಮ ಹತ್ರ ಮಾದೇಶ್? ರಂಜಿತ್, ಈಗಾಗಲೇ ಮಾಜಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ತನಿಖೆ ಮಾಡಿ ಒಂದು ಹಂತದ ಪ್ರಾಥಮಿಕ ಹಂತದ ವರದಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಕಾರಣ ಏನಂತಂದ್ರೆ ಈಗಾಗಲೇ ಕಮಿಷನರ್ ದಯಾನಂದ್ ಅವರು ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ನೀಡಿದ್ರು. ಎಸಿಪಿ ಧರ್ಮೇಂದ್ರ ಅವರ ನೇತೃತ್ವದಲ್ಲಿ ಸಿಸಿಬಿಯಲ್ಲಿ ಈಗ ತನಿಖೆಯನ್ನು ಕೂಡ ಶುರು ಮಾಡಲಾಗ್ತಿದೆ. ಇಲ್ಲಿವರೆಗೂ ಕೂಡ ಏನೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಏನೆಲ್ಲ ತನಿಖೆ ನಡೆಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ, ಜೊತೆಗೆ ಒಂದು ತನಿಖಾ ವರದಿಯನ್ನ ಪೊಲೀಸರು ಅಂದ್ರೆ ಸಿಸಿಬಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ನಿನ್ನೆ ಆದಂತಹ ಸಂದರ್ಭಗಳಲ್ಲಿ ಒಂದಷ್ಟು ವಿಚಾರಗಳು ಕೂಡ ಪತ್ತೆಯಾಗಿತ್ತು. ಎಚ್ಎಸ್ಆರ್ ಲೇಔಟ್ ಪೊಲೀಸರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಘಟನಾ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಅಲ್ಲಿ ಪತ್ತೆಯಾಗಿತ್ತು. ಪ್ರಮುಖವಾಗಿ ಇಲ್ಲಿ ಇಬ್ಬರು ಕೂಡ ಆರೋಪಿತೆಯರು ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ಪಲ್ಲವಿ ಆಗಿರ್ಬೋದು ಮತ್ತೆ ಓಂ ಪ್ರಕಾಶ್ ಅವರ ಮಗಳು ಕೃತಿ, ಈ ಇಬ್ಬರ ಮೆಂಟಾಲಿಟಿ ಏನಿದೆ ಸದ್ಯಕ್ಕೆ ಸ್ಟೇಬಲ್ ಆಗಿಲ್ಲ. ಅಂದ್ರೆ ಅವರು ಮಾನಸಿಕವಾಗಿ ನೊಂದಿದ್ದಾರೆ ಮತ್ತೆ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂತ ವಿಚಾರಗಳು ಹೊರಗಡೆ ಬಂದಿತ್ತು. ಈಗಾಗಲೇ ಆಕೆಗೆ ಕೂಡ ಅಂದ್ರೆ ಪಲ್ಲವಿ ಅವರಿಗೆ ಮಾನಸಿಕವಾಗಿ ಅವರು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದರಿಂದ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗಿತ್ತು ಅಂತ ಹೇಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಅವರ ಮಗ ಕಾರ್ತಿಕೇಶ್ ಅವರನ್ನ ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಕೇಳಿದ್ದಾರೆ. ಎಲ್ಲಿವರೆಗೂ ಕೂಡ ಇವರಿಗೆ ಚಿಕಿತ್ಸೆಯನ್ನ ಆನಂತರ ಅಲ್ಲಿಂದ ರಕ್ಷಣೆ ಮಾಡಿ ಈಗ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಇದೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸ್ವಲ್ಪ ಅವರು ಮೆಂಟಲಿ ಸ್ಟೇಬಲ್ ಆಗ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಕರ್ಕೊಂಡು ಬಂದು ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಕೊಲೆ ನಂತರ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿರುವ ಕೃತಿ ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರ ಮೇಲೆಯೇ ವಿರೋಧವನ್ನು ಮಾಡ್ತಾ ಇದ್ಲು. ತನಿಖೆಗೆ ಸಹಕಾರ ಕೊಡ್ತಾ ಇರಲಿಲ್ಲ. ಪೊಲೀಸರು ಪ್ರಶ್ನೆ ಕೇಳಿದಾಗ ಅವ್ರನ್ನ ಪರ್ಚೋದು ಇದೆಲ್ಲ ಮಾಡ್ತಾ ಇದ್ರು. ಕೊಲೆಯ ನಂತರ ಮಾನಸಿಕವಾಗಿ ಅವರು ತುಂಬಾ ಅಸ್ವಸ್ಥರಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ ವಿರೋಧ ಮಾಡ್ತಾ ಇದ್ರು. ತನಿಖೆಗೆ ಸಹಕಾರ ಕೊಡ್ತಾ ಇರಲಿಲ್ಲ. ಪೊಲೀಸರು ಪ್ರಶ್ನೆ ಮಾಡಿದಾಗ ಪರ್ಚೋ ಕೆಲಸ ಮಾಡ್ತಾ ಇದ್ರು. ಕೊಲೆಯ ನಂತರ ಅವರು ಮಾನಸಿಕವಾಗಿ ತುಂಬಾ ನೊಂದಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ. ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವ, ಅರವಿಂದ್ ಹಾಗೆ ಮಾದೇಶ್, 3 ಜನ ನಮ್ಮ ಕ್ರೈಮ್ ರಿಪೋರ್ಟರ್ ಬೇರೆ ಬೇರೆ ಕಡೆಗಳಿಂದ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮಾದೇಶ್, ಸದ್ಯಕ್ಕೆ ತನಿಖೆಯ ಈ ಹಂತ ಹೆಂಗಿದೆ, ಪ್ರೋಗ್ರೆಸಿವ್ ಹಂತ ಹೆಂಗಿದೆ, ಸದ್ಯಕ್ಕೆ ಪೊಲೀಸರು ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ? ರಿಪಬ್ಲಿಕ್ ಕನ್ನಡ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಮಗಳು ಮಾನಸಿಕ ಅಸ್ವಸ್ಥತೆ ಅನ್ನೋ ವಿಚಾರ. ಇದಕ್ಕೆ ಪೂರಕವಾದಂತಹ ಕಾರಣ ಏನು, ಏನೇನು ಮಾಹಿತಿ ಇದೆ ನಮ್ಮ ಹತ್ರ ಮಾದೇಶ್? ರಂಜಿತ್, ಈಗಾಗಲೇ ಮಾಜಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ತನಿಖೆ ಮಾಡಿ ಒಂದು ಹಂತದ ಪ್ರಾಥಮಿಕ ಹಂತದ ವರದಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಕಾರಣ ಏನಂತಂದ್ರೆ ಈಗಾಗಲೇ ಕಮಿಷನರ್ ದಯಾನಂದ್ ಅವರು ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ನೀಡಿದ್ರು. ಎಸಿಪಿ ಧರ್ಮೇಂದ್ರ ಅವರ ನೇತೃತ್ವದಲ್ಲಿ ಸಿಸಿಬಿಯಲ್ಲಿ ಈಗ ತನಿಖೆಯನ್ನು ಕೂಡ ಶುರು ಮಾಡಲಾಗ್ತಿದೆ. ಇಲ್ಲಿವರೆಗೂ ಕೂಡ ಏನೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಏನೆಲ್ಲ ತನಿಖೆ ನಡೆಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ, ಜೊತೆಗೆ ಒಂದು ತನಿಖಾ ವರದಿಯನ್ನ ಪೊಲೀಸರು ಅಂದ್ರೆ ಸಿಸಿಬಿ ಪೊಲೀಸರು
ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ನಿನ್ನೆ ಆದಂತ ಸಂದರ್ಭಗಳಲ್ಲಿ ಒಂದಷ್ಟು ವಿಚಾರಗಳು ಕೂಡ ಪತ್ತೆಯಾಗಿತ್ತು. ಎಚ್ಎಸ್ಆರ್ ಲೇಔಟ್ ಪೊಲೀಸರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಘಟನಾ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಅಲ್ಲಿ ಪತ್ತೆಯಾಗಿತ್ತು. ಪ್ರಮುಖವಾಗಿ ಇಲ್ಲಿ ಇಬ್ಬರು ಕೂಡ ಆರೋಪಿತೆಯರು ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ಪಲ್ಲವಿ ಆಗಿರ್ಬೋದು ಮತ್ತೆ ಓಂ ಪ್ರಕಾಶ್ ಅವರ ಮಗಳು ಕೃತಿ, ಈ ಇಬ್ಬರ ಮೆಂಟಾಲಿಟಿ ಏನಿದೆ ಸದ್ಯಕ್ಕೆ ಸ್ಟೇಬಲ್ ಆಗಿಲ್ಲ. ಅಂದ್ರೆ ಅವರು ಮಾನಸಿಕವಾಗಿ ನೊಂದಿದ್ದಾರೆ ಮತ್ತೆ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂತ ವಿಚಾರಗಳು ಹೊರಗಡೆ ಬಂದಿತ್ತು. ಈಗಾಗಲೇ ಆಕೆಗೆ ಕೂಡ ಅಂದ್ರೆ ಪಲ್ಲವಿ ಅವರಿಗೆ ಮಾನಸಿಕವಾಗಿ ಅವರು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದರಿಂದ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗಿತ್ತು ಅಂತ ಹೇಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಅವರ ಮಗ ಕಾರ್ತಿಕೇಶ್ ಅವರನ್ನ ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಕೇಳಿದ್ದಾರೆ. ಎಲ್ಲಿವರೆಗೂ ಕೂಡ ಇವರಿಗೆ ಚಿಕಿತ್ಸೆಯನ್ನ ಆನಂತರ ಅಲ್ಲಿಂದ ರಕ್ಷಣೆ ಮಾಡಿ ಈಗ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಇದೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸ್ವಲ್ಪ ಅವರು ಮೆಂಟಲಿ ಸ್ಟೇಬಲ್ ಆಗ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಕರ್ಕೊಂಡು ಬಂದು ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಕೊಲೆ ನಂತರ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿರುವ ಕೃತಿ ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರ ಮೇಲೆಯೇ ವಿರೋಧವನ್ನು ಮಾಡ್ತಾ ಇದ್ಲು. ತನಿಖೆಗೆ ಸಹಕಾರ ಕೊಡ್ತಾ ಇರಲಿಲ್ಲ. ಪೊಲೀಸರು ಪ್ರಶ್ನೆ ಕೇಳಿದಾಗ ಅವ್ರನ್ನ ಪರ್ಚೋದು ಇದೆಲ್ಲ ಮಾಡ್ತಾ ಇದ್ರು. ಕೊಲೆಯ ನಂತರ ಮಾನಸಿಕವಾಗಿ ಅವರು ತುಂಬಾ ಅಸ್ವಸ್ಥರಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ ವಿರೋಧ ಮಾಡ್ತಾ ಇದ್ರು. ತನಿಖೆಗೆ ಸಹಕಾರ ಕೊಡ್ತಾ ಇರಲಿಲ್ಲ. ಪೊಲೀಸರು ಪ್ರಶ್ನೆ ಮಾಡಿದಾಗ ಪರ್ಚೋ ಕೆಲಸ ಮಾಡ್ತಾ ಇದ್ರು. ಕೊಲೆಯ ನಂತರ ಅವರು ಮಾನಸಿಕವಾಗಿ ತುಂಬಾ ನೊಂದಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ. ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವ, ಅರವಿಂದ್ ಹಾಗೆ ಮಾದೇಶ್, 3 ಜನ ನಮ್ಮ ಕ್ರೈಮ್ ರಿಪೋರ್ಟರ್ ಬೇರೆ ಬೇರೆ ಕಡೆಗಳಿಂದ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮಾದೇಶ್, ಸದ್ಯಕ್ಕೆ ತನಿಖೆಯ ಈ ಹಂತ ಹೆಂಗಿದೆ, ಪ್ರೋಗ್ರೆಸಿವ್ ಹಂತ ಹೆಂಗಿದೆ, ಸದ್ಯಕ್ಕೆ ಪೊಲೀಸರು ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ? ರಿಪಬ್ಲಿಕ್ ಕನ್ನಡ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಮಗಳು ಮಾನಸಿಕ ಅಸ್ವಸ್ಥತೆ ಅನ್ನೋ ವಿಚಾರ. ಇದಕ್ಕೆ ಪೂರಕವಾದಂತಹ ಕಾರಣ ಏನು, ಏನೇನು ಮಾಹಿತಿ ಇದೆ ನಮ್ಮ ಹತ್ರ ಮಾದೇಶ್? ರಂಜಿತ್, ಈಗಾಗಲೇ ಮಾಜಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ತನಿಖೆ ಮಾಡಿ ಒಂದು ಹಂತದ ಪ್ರಾಥಮಿಕ ಹಂತದ ವರದಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಕಾರಣ ಏನಂತಂದ್ರೆ ಈಗಾಗಲೇ ಕಮಿಷನರ್ ದಯಾನಂದ್ ಅವರು ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ನೀಡಿದ್ರು. ಎಸಿಪಿ ಧರ್ಮೇಂದ್ರ ಅವರ ನೇತೃತ್ವದಲ್ಲಿ ಸಿಸಿಬಿಯಲ್ಲಿ ಈಗ ತನಿಖೆಯನ್ನು ಕೂಡ ಶುರು ಮಾಡಲಾಗ್ತಿದೆ. ಇಲ್ಲಿವರೆಗೂ ಕೂಡ ಏನೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಏನೆಲ್ಲ ತನಿಖೆ ನಡೆಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಜೊತೆಗೆ ಒಂದು ತನಿಖಾ ವರದಿಯನ್ನ ಪೊಲೀಸರು ಅಂದ್ರೆ ಸಿಸಿಬಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ನಿನ್ನೆ ಆದಂತ ಸಂದರ್ಭಗಳಲ್ಲಿ ಒಂದಷ್ಟು ವಿಚಾರಗಳು ಕೂಡ ಪತ್ತೆಯಾಗಿತ್ತು. ಎಚ್ಎಸ್ಆರ್ ಲೇಔಟ್ ಪೊಲೀಸರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಘಟನಾ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಅಲ್ಲಿ ಪತ್ತೆಯಾಗಿತ್ತು. ಪ್ರಮುಖವಾಗಿ ಇಲ್ಲಿ ಇಬ್ಬರು ಕೂಡ ಆರೋಪಿತೆಯರು ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ಪಲ್ಲವಿ ಆಗಿರ್ಬೋದು ಮತ್ತೆ ಓಂ ಪ್ರಕಾಶ್ ಅವರ ಮಗಳು ಕೃತಿ, ಈ ಇಬ್ಬರ ಮೆಂಟಾಲಿಟಿ ಏನಿದೆ ಸದ್ಯಕ್ಕೆ ಸ್ಟೇಬಲ್ ಆಗಿಲ್ಲ. ಅಂದ್ರೆ ಅವರು ಮಾನಸಿಕವಾಗಿ ನೊಂದಿದ್ದಾರೆ ಮತ್ತೆ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂತ ವಿಚಾರಗಳು ಹೊರಗಡೆ ಬಂದಿತ್ತು. ಈಗಾಗಲೇ ಆಕೆಗೆ ಕೂಡ ಅಂದ್ರೆ ಪಲ್ಲವಿ ಅವರಿಗೆ ಮಾನಸಿಕವಾಗಿ ಅವರು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದರಿಂದ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗಿತ್ತು ಅಂತ ಹೇಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಅವರ ಮಗ ಕಾರ್ತಿಕೇಶ್ ಅವರನ್ನ ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾಹಿತಿಯನ್ನ ಕೇಳಿದ್ದಾರೆ. ಎಲ್ಲಿವರೆಗೂ ಕೂಡ ಇವರಿಗೆ ಚಿಕಿತ್ಸೆಯನ್ನ